ಟೋಲ್ ಗೇಟ್ ರಸ್ತೆಯಲ್ಲಿದ್ದ ಕಾರುಗಳ ತೆರವಿಗೆ 4 ದಿನ ಗಡುವು ನೀಡಿದ ಆಯುಕ್ತರು. ಚನ್ನಪಟ್ಟಣದ ಹಳೆ ಮೈಸೂರು ಚೆನ್ನೈ ರಸ್ತೆಯಾದ ಟೋಲ್ಗೇಟ್ ರಸ್ತೆಯಲ್ಲಿನ ಗ್ಯಾರೇಜ್ಗಳು, ಚರಂಡಿ ಸೇರಿದಂತೆ ರಸ್ತೆಯಲ್ಲಿ ಮಾಡಿಕೊಂಡಿರುವ ಒತ್ತುವರಿಯನ್ನು ತೆರವು ಮಾಡುವಂತೆ ನಗರಸಭಾ ಆಯುಕ್ತ ಮಹೇಂದ್ರ ಅವರು ಗ್ಯಾರೇಜ್ನ ಮಾಲೀಕರಿಗೆ ಸೂಚನೆ ನೀಡಿ 4 ದಿನಗಳ ಗಡುವು ನೀಡಿದ್ದಾರೆ. ಪಟ್ಟಣದ ಹಳೆ ಮೈಸೂರು ಚೆನ್ನೈ ರಸ್ತೆಯಾದ ಟೋಲ್ಗೇಟ್ ರಸ್ತೆಯಲ್ಲಿನ ಗ್ಯಾರೇಜ್ಗಳು, ಚರಂಡಿ ಸೇರಿದಂತೆ ರಸ್ತೆಯನ್ನು ಸಹ ಒತ್ತುವರಿ ಮಾಡಿಕೊಂಡು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದ್ದರೂ ನಗರಸಭೆ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಈ ಬಗ್ಗೆ ಪ್ರಶ್ನೆ ಮಾಡುತ್ತಿಲ್ಲ ಎಂಬ ಆರೋಪಗಳು ಪಟ್ಟಣದ ಜನತೆಯಲ್ಲಿ ಕೇಳಿಬಂದಿದೆ. ಈ ಬಗ್ಗೆ ರೇಷ್ಮೆ ನ್ಯೂಸ್ ವರದಿ ಮಾಡಿ ನಗರಸಭೆ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿಗೆ ಚಾಟಿ ಬೀಸಿದ ಬೆನ್ನಲ್ಲೇ ಎಚ್ಚೆತ್ತ ನಗರಸಭಾ ಅಧಿಕಾರಿಗಳು ಎಚ್ಚೆತ್ತಿದ್ದು 2 ದಿನಗಳಲ್ಲಿ ರಸ್ತೆಯಲ್ಲಿನ ಎಲ್ಲ ವಾಹನಗಳನ್ನು ಹಾಗೂ ವಾಹನದ ಬಿಡಿ ಭಾಗಗಳನ್ನು ತೆರವು ಮಾಡುವಂತೆ ಜುಲೈ 23ರಂದು ಅಧಿಕಾರಿಗಳು ಗ್ಯಾರೇಜ್ನ ಮಾಲೀಕರಿಗೆ ಗಡುವು ನೀಡಿ ಸೂಚನೆ ನೀಡಿದ್ದರು. ಆದರೆ ವಾರ ಕಳೆದರೂ ಈ ಬಗ್ಗೆ ಕ್ರಮಕ್ಕೆ ಮುಂದಾಗದ ಗ್ಯಾರೇಜ್ನ ಮಾಲೀಕರ ಕ್ರಮ ಖಂಡಿಸಿ ನಗರಸಭಾ ಆಯುಕ್ತ ಮಹೇಂದ್ರ ಅವರೇ ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿ 2 ದಿನದಲ್ಲಿ ಕಾರಿನ ಬಿಡಿ ಭಾಗಗಳನ್ನು ತೆರವು ಮಾಡಿ ರಸ್ತೆ ಒತ್ತುವರಿ ತೆರವು ಮಾಡದಿದ್ದರೆ ಎಲ್ಲವನ್ನು ತುಂಬಿಕೊಂಡು ಹೋಗುವುದಾಗಿ ಖಡಕ್ ಸೂಚನೆ ನೀಡಿದ್ದರು. ಆದರೆ 2 ದಿನ ಸಾಲುವುದಿಲ್ಲ, 1 ವಾರ ಸಮಯ ನೀಡುವಂತೆ ಗ್ಯಾರೇಜ್ನ ಮಾಲೀಕರು ಮನವಿ ಮಾಡಿದ್ದರಿಂದ ಆಯುಕ್ತರು ಗುರುವಾರದವರೆಗೆ ಗಡುವು ನೀಡಿದರು.